ಸಿಲೆಬಸ್ ಮುಗ್ದು ಇರುತ್ತೆ. ಹಾಗೆ ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ ಮಾರ್ಕ್ಸ್ ಅಸೆಸ್ಮೆಂಟ್ ಸಹ ಅದರ ಜೊತೆಯಲ್ಲಿ ಆಗಿದೆ. ಶಾಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸಹ ಮುಗಿದಿದ್ದು ಅದರ ಫಲಿತಾಂಶ ವಿಶ್ಲೇಷಣೆ ಮತ್ತು ಮುಂಬರುವಂತಹ ಅಭ್ಯಾಸ ಪರೀಕ್ಷೆಗಳ ಉತ್ತಮ ಅಂಕಗಳನ್ನು ಗಳಿಸೋದಕ್ಕೆ ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಕ್ರಮಗಳನ್ನು ಕುರಿತು ತಿಳಿಸೋದಕ್ಕೆ ಈ ದಿನ ಈ ಪೋಷಕರ ಸಭೆಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ in the upcoming SSLC examination. To get a success, there must be a pre-plan. A pre-plan is one of the meeting between you and us to discuss the progress of children steps to be taken. In this meeting, I would like to welcome our school, our program. Thank you. Welcome. ಹೇಗೆ ಬರೆದ್ರೆ ಹೆಚ್ಚು ಮಾರ್ಕ್ಸ್ ಅನ್ನು ತಗೊಳ್ತಾರೆ, ಎಲ್ಲ ಕಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನೇ ತಗೊಂಡು ಮಕ್ಕಳನ್ನ ತಯಾರು ಮಾಡಲಿಕ್ಕೆ ಹೋಗ್ತೀವಿ. ಸೊ ಬೇಸಡ್ ಆನ್ ದಟ್ ಪ್ರತಿ ಮಕ್ಕಳು ಸಹಿತ ನಾವು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಬಿಲೋ ಅವರೇಜ್ ಇರ್ತಕ್ಕಂಥ ಮಕ್ಕಳಿಗೆ ಸರ್ ಬೆಳಿಗ್ಗೆ ಅದನ್ನೇ ನಾವು ಏನು ಮಾಡ್ತೀವಿ ಅಂತಂದರೆ ಡೆಲಿವರಿ ಥರ ಮಾಡಿಸ್ಕೊಡ್ತೀವಿ. ಒಂದು ಪದ್ಯ ಬರೆದು ಬೋರ್ಡ್ ಮೇಲೆ ಬರ್ತಾ ಇರ್ತಕ್ಕಂಥ ಯಾವಾಗ ಮಕ್ಕಳನ್ನು ಸಹಿತ ಒಂದು ಲೆಟರ್ ಡಿನ ಬೋರ್ಡ್ ಮೇಲೆ ಬರ್ತಾರೆ. ಉದ್ದೇಶ ಪ್ರಾಕ್ಟೀಸ್ ಮಾಡಿ 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 ಕೊನೆಯಲ್ಲಿ ಹೋಗಿ ಬರೆದಾಗ ಆಗ್ತಿಲ್ಲ. ಇಷ್ಟೆಲ್ಲ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಸಹಿತ ಅದನ್ನು 10ನೇ ತರಗತಿ ಸಾಮಾನ್ಯ 15 ವರ್ಷ ವಯಸ್ಸಿನ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕೋಆಪರೇಟ್ ಮಾಡ್ಕೊಂಡ್ರೆ ಇನ್ನಷ್ಟು ಸ್ಕೋರ್ ಮಾಡಲಿಕ್ಕೆ ನಾವು ತಗೊಂಡು ಹೋಗ್ತಾರೆ. ಬರೀ 35% ಜೊತೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅವತ್ತು ಪುಸ್ತಕದಲ್ಲಿ ಸ್ಟಾರ್ಟ್ ಮಾಡೋದಂತೆ ಅವತ್ತು ಇಂಗ್ಲೀಷ್ ಮೊದಲು ಓದಿ ವಿದ್ಯಾವಂತರಾಗಿ ಹೆಚ್ಚಿನ ಸಂಪಾದನೆ ಮಾಡಿ ಮಕ್ಕಳೆಲ್ಲ